ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮನೆ ಹತ್ರ ಇರೋ ಹೂವಿನ ತೋಟ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಈಗ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ರೆಡ್ ಕಲರ್ ರೋಸು. ಇಲ್ಲೊಂದು ಮೊಗ್ಗು ಚೆನ್ನಾಗೈತೆ. ಎಷ್ಟು ಅರಳೈತೆ ನೋಡಿ, ಇಷ್ಟು ದೊಡ್ಡ ಗಿಡ. ಎಷ್ಟು ಚೆನ್ನಾಗೈತಲ್ವಾ? ಇನ್ನೊಂದು ಕಲರ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಪಿಂಕಿಶ್ ಕಲರ್, ಇದೊಂದು ಯೆಲ್ಲೋ ಕಲರ್ ರೋಸ್. ಇದಂತೂ ತುಂಬ ಹೂ ಬಿಡುತ್ತೆ, ಒಂದೇ ಸಲ 10-12 ಹೂ ಬಿಡುತ್ತೆ. ಇದು ಮೆಣಸಿನ ಸಸಿ. ಇಲ್ಲಿ ನೋಡಿ, ಇಲ್ಲೊಂದು ಯೆಲ್ಲೋ ಕಲರ್ ರೋಸ್. ಇದು ಅಷ್ಟೇ ರೆಡ್ ಕಲರ್. ನೋಡಿ, ಬೀನ್ಸ್ ಗಿಡಗಳು ಹಾಕಿದ್ದಾರೆ. ಚಿಕ್ಕ ಚಿಕ್ಕ ಮೆಣಸಿನ ಗಿಡಗಳು, ಬೀನ್ಸ್ ಗಿಡ. ಇಲ್ಲಿ ನೋಡಿ, ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿಯಾಗುಂಟು, ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ನಿಂಬೆ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ 2 ಪರಂಗಿ ಸಸಿ ಹುಟ್ಟೈತೆ. ಇಲ್ಲಿ ನೋಡಿ, ವೈಟ್ ಸೇವಂತಿಗೆ, ಯೆಲ್ಲೋ ಸೇವಂತಿಗೆ ಮತ್ತು ಆರೆಂಜ್ ಕಲರ್ ಉಂಟು. ಅಲ್ಲಿ ತೋರಿಸ್ತೀನಿ ರೀ. ನೋಡಿ, ತುಂಬ ಮೆಣಸಿನ ಗಿಡಗಳಿದ್ದಾವೆ, ಬೀನ್ಸ್ ಗಿಡ ಹಾಕಿದ್ದಾರೆ. ಇದು ಅಷ್ಟೇ ನಿಂಬೆ ಗಿಡ ಮತ್ತು ಚೆಂಡು ಹೂವಿನ ಗಿಡ. ಇಲ್ಲಿ ನೋಡಿ, ಟೈರೆ ಚೆನ್ನಾಗಿದೆ ಅಲ್ಲ? ಇಲ್ಲಿ ನೋಡಿ, ಇದು ಈ ಸೇವಂತಿಗೆ, ಇದೊಂಥರ ಚೆನ್ನಾಗೈತಲ್ವ? ಇಲ್ಲಿ ನೋಡಿ ಎಷ್ಟು ಹಬ್ಬಿದೆ ಅಂತ ಸೇವಂತಿಗೆ. ನೋಡಿದ್ರ ಎಷ್ಟು ದೊಡ್ಡ ಹೂವಿನ ತೋಟ ಅಂತ. ಇದೆಲ್ಲ ನಮ್ಮ ಅತ್ತೆನೇ ನೋಡ್ಕೊಳ್ಳೋದು, ಅವ್ರದ್ದೇ ಮೇಂಟೆನ್ಸೆ. ಹೂವಿನ ಗಿಡ ಕಳೆ ಕೀಳೋದು, ನೀರು ಹಾಕೋದು ಎಲ್ಲ ಅವರೇ. ಮುಳ್ಳು ಚುಚ್ಚಿಬಿಡ್ತು. ಇಲ್ಲಿ ನೋಡಿ, ಎಲೆ ಅಂಬು. ಇದು ಅಡಿಕೆ ಮರ, ಹೊಲ ಕಚ್ಚುಂಟು ನೋಡಿ. ಇದು ಬಾಳೆ ಮರ, ಇರೋದೆಲ್ಲ ದೊಡ್ಡ ದೊಡ್ಡ ಬಾಳೆ ಮರ, ಬಾಳೆ ತೋಟ. ಇದು ನೋಡಿ, ಇದು ಅರಿಶಿನದ ಗಿಡ. ಅರಿಶಿನದ ಕೊಂಬಿಡುತ್ತಲ್ಲ ಅದು. ಇಲ್ಲಿ ನೋಡಿ, ಎಲ್ಲ ಅರಿಶಿನ ಸಸಿ, ಪರಂಗಿ ಸಸಿ ಎಷ್ಟೊಂದಿದ್ದಾವೆ ನೋಡಿ. ಇಲ್ಲಿ ಹಾವಿಗಿದ್ರೆ ಭಯ ಹೋಗೋಕ್ಕೆ. ನೋಡಿ, ಎಷ್ಟೊಂದಿದೆ ಪರಂಗಿ ಸಸಿ ಅಂತ. ಮತ್ತು ಇಲ್ಲೊಂದು ಕಡೆ ಹಬ್ಸಿದ್ದಾವೆ ಎಲೆ ಅಂಬು, ತೋರಿಸ್ತೀನಿ. ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿ ಹಬ್ಬಿದೆ ನೋಡಿ ಎಲೆ. ಕಬ್ಬು 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 ಸೀಬೆ ಮರ. ನೋಡಿ, ಅಡಿಕೆ ಹಣ್ಣಾಗುಂಟು. ಹಣ್ಣಾಗಿಲ್ಲ.
ಅಡಿಕೆ ಮರ. ಬೆಳ್ಳಗಿರೋವು ಪುದೀನ, ಎಲ್ಲ ಬೀನ್ಸ್ ಗಿಡನೇ. ಇದು ಡೈರೆ, ಇದು ಎಲ್ಲೋ ಕಲರ್ ಡೈರೆ. ಇಲ್ಲಿ ನೋಡಿ, ಚೆನ್ನಾಗಿತ್ತಲ್ವಾ? ಇಲ್ಲೊಂದು ನೋಡಿ, ಇಲ್ಲೊಂದು ಡೈರಿ ಗಿಡ ಐತೆ. ಇದು ಹಳಸಿನ ಮರ, ಹಳಸಿನ ಅಂತಾರೆ ಇದನ್ನ. ಇಷ್ಟು ದೊಡ್ಡ ಮರ ನೋಡಿ, ಕೆಂಜಿಗ ಇದೆ. ಕಚ್ಚಿದ್ರೆ ನೋಡಿ, ಬದನೆ ಸಸಿ. ಇದು ದಾಸವಾಳ ಮೊಗ್ಬಿಟ್ಟಿದೆ. ಇಲ್ಲಿ ನೋಡಿ ಇಷ್ಟೊಂದು ಬಿಟ್ಟಿದೆ ಅಂತ ಡೈರೆ ಹೂವು. ಈ ಕಡೆ ಬೆಟ್ತಾರೆ ಹೂವು ಅಂತ ಕರೀತಾರೆ. ಇದೆಲ್ಲ ಬದನೆ ಸಸಿ. ಮತ್ತು ಇಲ್ಲ, ನಾವು ವೈಟ್ ಡೈರೆ ತೋರಿಸ್ತೀನಿ ನೋಡಿ, ಕಾಣ್ತಿದೆಯಾ? ಇದು ಅಗಲವಾಗಲ್ಲ, ಇದು ಇಷ್ಟೇ ಚಿಕ್ಕ ಚಿಕ್ಕದಾಗಿ. ಇದು ಲಾಸ್ಟು ಇಷ್ಟೇ ಅಗಲ ಆಗೋದಿಲ್ಲ, ತುಂಬ ಅಗಲ ಬಿಡಲ್ಲ. ಇಲ್ಲಿ ನೋಡಿ ಎಷ್ಟು ಹಬ್ಬಿದೆ ಅಂತ. ಇದು ಅಳಸಂದೆ ಗಿಡ ಹಬ್ಬಿರೋದು. ಅಳಸಂದೆ ಗಿಡನೋ ಚಪ್ರದವ್ರ ಚೊಟ್ಟು ಯಾವುದೋ ಇರಬೇಕು. ಇಲ್ಲ ನೋಡಿ, ಪಾಲಕ್ ಸೊಪ್ಪು, ಸಬ್ಸಿಗೆ, ಪಾಲಕ್ಕು. ಇದು ಪಾಲಕ್ ಬೀಜ ಉದುರಿಸಿರೋದಲ್ಲ, ಇದು ಪಾಲಕ್ ಸೊಪ್ಪು ತೊಗೊಬಂದಿರ್ತೀವಲ್ವ ನಾವು ಮನೆಯಲ್ಲಿ. ಸೊಪ್ಪು ಅಡುಗೆಗೆ ಅಂತ ತೊಗೊಬಂದಿರ್ತೀವಲ್ಲ, ಆ ಬೇರನ್ನ ನೆಟ್ಟರೆ ಈ ಥರ ಚೆನ್ನಾಗಿ ಬರುತ್ತೆ ಗಿಡ. ಇದು ಒಂದೆಲಗ ಅಂತಾರಲ್ಲ, ಒಂದೆಲಗ ಬಜ್ಜಿ ಮಾಡ್ಕೊಂಡು ತಿಂತಾರೆ. ಮತ್ತು ಬಜ್ಜಿ ಕಡ್ತಾ ಬರುತ್ತಲ್ಲ, ಮೈ ಗುಳ್ಳೆ ಗುಳ್ಳೆ ಥರ ಆಗುತ್ತಲ್ಲ, ಅದಕ್ಕೆ ಇದನ್ನು ಬಜ್ಜಿ ಮಾಡ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಮತ್ತು ತುಂಬ ಇದಕ್ಕೆ ಔಷಧಿ ಥರ ಇದನ್ನ ತಗೋತಾರೆ. ಮತ್ತು ಬುದ್ಧಿಶಕ್ತಿ ಹೆಚ್ಚಾಗ್ಲಿಕ್ಕೂ ಕೂಡ ತಗೋತಾರೆ ಇದನ್ನ. ಒಂದೆಲಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ನೋಡಿ, ಇದೊಂದು ಕಾಕ್ಟ ಗಿಡ. ಇಲ್ಲೊಂದು ಪರಂಗಿ ಸಸಿ ಬಂದೈತೆ. ಇದು ತೊಂಡೆಕಾಯಿ, ತೊಂಡೆ ಗಿಡ ಹಬ್ಸಿರೋದು. ಕಾಯಿ ತೊಂಡೆಕಾಯಿ ಒಂದೂ ಇಲ್ಲ. ವೆಹಿಕಲ್ ಸೌಂಡು, ಸಾರಿ. ಇದು ಯಾವ ಮರ ಅಂತ ಗೆಸ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ, ತೋರಿಸ್ತೀನಿ. ಇದಕ್ಕೆ ತುಂಬಾ ಬೇಡಿಕೆ ಇದೆ ಈ ಹಣ್ಣಿಗೆ. ಬಟ್ ಎಲ್ಲ ಕಾಣ್ತಿದೆಯಾ? ಇಲ್ಲಿ ನೋಡಿ, ಯಾವ ಹಣ್ಣು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ದೊಡ್ಡ ಮರ ನೋಡಿ, ಇಲ್ಲೆಲ್ಲ ಪಾಲಕ್ ಹಾಕಿದ್ದಾರೆ. ಇದೊಂದು ಕಾಕ್ಟ ಗಿಡ ದೊಡ್ಡದಾಗಿದೆ. ಇಲ್ಲೊಂದು ಕರ್ಬೇವಿನ ಸಸಿ ಐತೆ. ಇದು ನೋಡಿ ಕರ್ಬೇವಿನ ಸೊಪ್ಪು ಮರ, ಎಷ್ಟು ದೊಡ್ಡ ಮರ ನೋಡಿ. ಇಲ್ಲೇ ನಾವು ಕುತ್ಕೊಳ್ಳೋದು ಅಡುಗೆಗೆಲ್ಲ.
ಸದ್ಯಕ್ಕೆ ಇಷ್ಟೇ ಲಾಂಗ್ ವಿಡಿಯೋ ಆಗ್ತಾ ಉಂಟು, ತುಂಬ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ಸದ್ಯಕ್ಕೆ ಅರ್ಧ ಅಷ್ಟೇ ನಾನು ತೋರಿಸಿರೋದು, ಇನ್ನೂ ಆಗ್ತಾ ಉಂಟು. ಇನ್ನೂ ಯಾವ್ಯಾವ ಥರ ಗಿಡಗಳು ಐತೆ ಇತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 2 ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.